ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ಕರ್ನಾಟಕ ಸಂಚಾರ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅತಿ ಪ್ರಾಚೀನವಾದ ಎರಡು ಅದ್ಭುತ ನಾಗರಿಕತೆಗಳ ಸಮಾಗಮದ ಅವಲೋಕನ ಮಾಡೋಣ. ಅದುವೇ ಭಾರತ ಮತ್ತು ಇರಾನ್ ಅಥವಾ ಹಳೆಯ ಪರ್ಷಿಯಾ ದೇಶದ ಬಗ್ಗೆ. ಈ ವಿಷಯ ಇಟ್ಟುಕೊಂಡು ನಾನು ಅಧ್ಯಯನಕ್ಕೆ ಇಳಿದಾಗ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟಿಕೊಂಡವು. ಅವುಗಳಲ್ಲಿ ಭಾರತ ಮತ್ತು ಇರಾನ್ ದೇಶಗಳ ನಡುವಿನ ಪ್ರಾಚೀನ ಸಂಬಂಧ ಹೇಗಿತ್ತು, ಆಗಿನ ಆರ್ಥಿಕ, ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯ, ಭಾಷಿಕ, ವ್ಯಾಪಾರ, ವಹಿವಾಟು ಹೇಗಿತ್ತು, ಇತಿಹಾಸ ಮತ್ತು ನಾಗರಿಕತೆ ಬೆಳವಣಿಗೆಯಲ್ಲಿ ಇವುಗಳ ಪರಸ್ಪರ ಕೊಡುಗೆ ಏನು, ಜಾಗತಿಕ ಭೌಗೋಳಿಕ ಕ್ಷೇತ್ರದಲ್ಲಿ ಇವುಗಳ ಮಹತ್ವ ಏನು, ಇವೆರಡೂ ದೇಶಗಳ ನಡುವಿನ ಏನಾದರೂ ರೋಮಾಂಚಕಾರಿ ಮಾಹಿತಿ ಇದೆಯೇ ಎನ್ನುವವುಗಳು ಪ್ರಮುಖವಾಗಿವೆ. ಇವುಗಳನ್ನೇ ಮುಂದಿಟ್ಟುಕೊಂಡು ಪುಟ ತಿರುವಿದಾಗ ಸಿಕ್ಕ ಮಾಹಿತಿ ಬಹಳಷ್ಟು. ಅದರಲ್ಲಿ ಕೆಲವಷ್ಟನ್ನು ನಿಮ್ಮೆದುರಿಗೆ ಇಟ್ಟಿದ್ದೇನೆ. ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ತಮ್ಮ ಭಾರತ ದರ್ಶನ ಅಂದರೆ ದ ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯಲ್ಲಿ ಭಾರತ ಮತ್ತು ಇರಾನ್ ದೇಶಗಳ ಸಂಬಂಧ ಕೇವಲ ರಾಜಕೀಯ ಅಥವಾ ರಾಜತಾಂತ್ರಿಕವಾದುದಲ್ಲ, ಅದು ಅದಕ್ಕೂ ಮಿಗಿಲಾದದ್ದು, ರಕ್ತಗತ ಮತ್ತು ಸಾಂಸ್ಕೃತಿಕವಾದದ್ದು. ಸಿಂಧೂ ನದಿ ತಟದ ಆರ್ಯರು ಮತ್ತು ಪುರಾತನ ಇರಾನಿಗಳು ಒಂದೇ ಬುಡಕಟ್ಟಿಗೆ ಸೇರಿದವರು. ಬೇರೆ ಬೇರೆ ಕಡೆಗೆ ಹೋಗಿ ಬೇರೆ ಬೇರೆ ದಾರಿ ಹಿಡಿದರು ಎಂದು ಹೇಳಿದ್ದಾರೆ. ಜವಾಹರಲಾಲ್ ನೆಹರು ದೃಷ್ಟಿ ಅಥವಾ ಅಭಿಪ್ರಾಯದಲ್ಲಿ ಇರಾನಿನ ಸಂಸ್ಕೃತಿ ಅಥವಾ ಅಲ್ಲಿನ ಜನಾಂಗ ಭಾರತದಿಂದ ಬೇರ್ಪಟ್ಟ ಸಹೋದರನಂತೆ. ಈ ಎರಡೂ ದೇಶಗಳ ಕಲೆ ಮತ್ತು ಸಂಸ್ಕೃತಿಗಳು ಆಯಾ ದೇಶದ ಪರಿಸರಕ್ಕೆ ಅನುಗುಣವಾಗಿ ಬದಲಾಗಿವೆ. ಭಾರತ ಮತ್ತು ಇರಾನ್ ಅಥವಾ ಪರ್ಷಿಯಾ ಎರಡು ಅದ್ಭುತ ನಾಗರಿಕತೆಗಳ ಸಮಾಗಮ. ಈ ಎರಡೂ ದೇಶಗಳು ರೇಷ್ಮೆ ಹಾದಿ ಅಂದರೆ ಸಿಲ್ಕ್ ರೂಟ್ ಮತ್ತು ಕಡಲ ಮಾರ್ಗಗಳ ಮೂಲಕ ಬೆಸೆದುಕೊಂಡಿದ್ದವು. ಭಾರತದಿಂದ ಮಸಾಲೆ ಪದಾರ್ಥಗಳು, ಶ್ರೀಗಂಧ, ಮುತ್ತು ಮತ್ತು ಸುಂದರವಾದ ಹತ್ತಿ ಬಟ್ಟೆಗಳು ಇರಾನ್ಗೆ ಹೋಗುತ್ತಿದ್ದವು. ಪ್ರತಿಯಾಗಿ ಇರಾನಿನಿಂದ ಪಿಸ್ತಾ, ಕೇಸರಿ, ಒಣಹಣ್ಣುಗಳು, ಕುದುರೆಗಳು ಮತ್ತು ಬೆಲೆಬಾಳುವ ಲೋಹಗಳು ಭಾರತಕ್ಕೆ ಬರುತ್ತಿದ್ದವು. ಅಖೆಮೆನಿಡ್ ಸಾಮ್ರಾಜ್ಯದ ಕಾಲದಲ್ಲಿ ಭಾರತದ ವಾಯುವ್ಯ ಭಾಗ ಮತ್ತು ಇರಾನ್ ನಡುವೆ ಏಕರೂಪದ ವ್ಯಾಪಾರ ನಿಯಮಗಳಿದ್ದವು. ವ್ಯವಹಾರ ಚೌಕಟ್ಟಿಗೊಳಪಟ್ಟಿರುತ್ತಿತ್ತು. ಸ್ಪಷ್ಟತೆ, ಪಾರದರ್ಶಕತೆ ಇತ್ತು. ನಾಣ್ಯ ಪದ್ಧತಿಯಲ್ಲೂ ಗೊಂದಲ ಇರಲಿಲ್ಲ. ಇದು ಆ ಕಾಲದ ಜಾಗತಿಕ ಆರ್ಥಿಕತೆಗೆ ದೊಡ್ಡ ಕೊಡುಗೆಯಾಗಿತ್ತು. ಇರಾನ್ ಅಥವಾ ಪರ್ಷಿಯಾ ದೇಶ ಮತ್ತು ಪ್ರಾಚೀನ ಭಾರತದೊಂದಿಗೆ ವ್ಯಾಪಾರ, ವಹಿವಾಟು, ಸಾಂಸ್ಕೃತಿಕ ವಿನಿಮಯ ವ್ಯಾಪಕವಾಗಿತ್ತು. ಇದು ಭೂ ಅಂದರೆ ರೇಷ್ಮೆ ಮಾರ್ಗ ಮತ್ತು ಜಲಮಾರ್ಗ ಎರಡೂ ಕಡೆಯಿಂದಲೂ ನಡೆಯುತ್ತಿತ್ತು. ಬ್ರಿಟಿಷರ ಆಗಮನದಿಂದ ಭಾರತ ಏಷ್ಯಾದ ನೆರೆಹೊರೆ ರಾಷ್ಟ್ರಗಳಿಂದ ಬೇರ್ಪಟ್ಟು ಯುರೋಪಿನ ಕಡೆಗೆ ಮುಖ ಮಾಡಿತು. ಭಾರತ ಮತ್ತು ಇರಾನ್ ರಾಜಕೀಯವಾಗಿ ಮತ್ತು ಭೌಗೋಳಿಕವಾಗಿಯೂ ಮಹತ್ವ ಪಡೆದಿವೆ. ಸೈರಸ್ ದಿ ಗ್ರೇಟ್ ಮತ್ತು ಡೇರಿಯಸ್ನ ಕಾಲದಲ್ಲಿ ಇರಾನಿನ ಸಾಮ್ರಾಜ್ಯವು ಸಿಂಧೂ ನದಿಯವರೆಗೆ ಹರಡಿತ್ತು. ಮೌರ್ಯ ಸಾಮ್ರಾಜ್ಯದ ಆಡಳಿತ ಪದ್ಧತಿಯ ಮೇಲೆ ಪರ್ಷಿಯನ್ ಆಡಳಿತ ಶೈಲಿಯ ಪ್ರಭಾವವಿತ್ತು. ಇರಾನ್ ಆಗ ಪಶ್ಚಿಮ ಮತ್ತು ಪೂರ್ವವನ್ನು ಜೋಡಿಸುವ ಸೇತುವೆಯಾಗಿತ್ತು. ಭಾರತವು ಸಂಪನ್ಮೂಲಗಳ ಗಣಿಯಾಗಿತ್ತು. ಈ ಎರಡೂ ದೇಶಗಳ ಮೈತ್ರಿ ಅಂದಿನ ಜಗತ್ತಿನ ಶಕ್ತಿ ಸಮತೋಲನವನ್ನು ನಿರ್ಧರಿಸುತ್ತಿತ್ತು.
ಭಾರತ ಮತ್ತು ಇರಾನ್ ನಡುವೆ ಸಾಂಸ್ಕೃತಿಕ ಮತ್ತು ಭಾಷಿಕ ಬಾಂಧವ್ಯವು ಗಟ್ಟಿಯಾಗಿತ್ತು. ಸಂಸ್ಕೃತ ಮತ್ತು ಪರ್ಷಿಯನ್ ಭಾಷೆಗಳು ಒಂದೇ ಮೂಲದಿಂದ ಬಂದವುಗಳು ಎನ್ನುವುದಕ್ಕೆ ವಿದ್ವಾಂಸರು ಸಾಕ್ಷ್ಯ ನೀಡುತ್ತಾರೆ. ಸಿಂಧೂ ನದಿಯನ್ನು ಪರ್ಷಿಯನ್ನರು ಹಿಂದೂ ಎಂದು ಕರೆದರು. ಇದೇ ಮೂಲದಿಂದ ಭಾರತಕ್ಕೆ ಇಂಡಿಯಾ, ಹಿಂದೂಸ್ತಾನ್ ಎಂಬ ಹೆಸರು ಬಂದಿತು. ಫ್ರೆಂಚ್ ವಿದ್ವಾಂಸ ಗ್ರೌಸೆ ತಾಜ್ ಮಹಲನ್ನು ಕಂಡು ಇರಾನಿನ ಆತ್ಮವು ಭಾರತೀಯ ದೇಹದಲ್ಲಿ ಅವತಾರ ತಾಳಿದೆ ಎಂದು ಬಣ್ಣಿಸಿದ್ದಾನೆ. ಭಾರತ ಮತ್ತು ಇರಾನ್ ನಡುವೆ ಇತಿಹಾಸ ಮತ್ತು ನಾಗರಿಕತೆಗೆ ಪರಸ್ಪರ ಕೊಡುಗೆ ಇದೆ. ಮೌರ್ಯರ ಕಾಲದ ಅರಮನೆಗಳ ಕಂಬಗಳು ಮತ್ತು ಅಶೋಕನ ಶಿಲಾಶಾಸನಗಳ ಕಲೆ ಪರ್ಷಿಯನ್ ಪ್ರಭಾವವನ್ನು ಒಳಗೊಂಡಿವೆ. ಮೊಘಲರ ಕಾಲದಲ್ಲಿ ಇರಾನಿನ ಕಲೆ ಮತ್ತು ಭಾರತೀಯ ಕಲೆ ಸೇರಿ ಇಂಡೋ ಪರ್ಷಿಯನ್ ಶೈಲಿ ಉದಯಿಸಿತು. ತಾಜ್ ಮಹಲ್ ಇದರ ಪರಾಕಾಷ್ಠೆಯಾಗಿದೆ. ಭಾರತೀಯ ಗಣಿತ ಮತ್ತು ಖಗೋಳಶಾಸ್ತ್ರದ ಜ್ಞಾನ ಇರಾನ್ ಮೂಲಕವೇ ಅರಬ್ ಜಗತ್ತಿಗೆ ಮತ್ತು ಅಲ್ಲಿಂದ ಯುರೋಪಿಗೆ ತಲುಪಿತು. ಭಾರತದಂತೆ ಇರಾನ್ ಕೂಡ ಜಗತ್ತಿನ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲೊಂದು. ಕ್ರಿಸ್ತಶಕ ಪೂರ್ವ 3200ರ ಸುಮಾರಿನ ಎಲಾಮೈಟ್ ಸಾಮ್ರಾಜ್ಯ ಮತ್ತು ಕ್ರಿಸ್ತಶಕ ಪೂರ್ವ 550ರ ಸುಮಾರಿನ ಸೈರಸ್ ದಿ ಗ್ರೇಟ್ನ ಅಖೆಮೆನಿಡ್ ಸಾಮ್ರಾಜ್ಯಗಳು ಮಹತ್ವದ ಕೊಡುಗೆ ನೀಡಿವೆ. ಇರಾನ್ ಮಾನವ ಹಕ್ಕುಗಳನ್ನು ನೀಡಿದ ಜಗತ್ತಿನ ಮೊದಲ ದೇಶ ಎಂಬ ಹೆಗ್ಗಳಿಕೆ ಹೊತ್ತಿದೆ. ಸಾಮ್ರಾಟ್ ಸೈರಸ್ ಹೊರಡಿಸಿದ್ದ ಈ ಆದೇಶವನ್ನು ಅಕ್ಕೇಡಿಯನ್ ಭಾಷೆಯಲ್ಲಿ ಮಣ್ಣಿನ ಸಿಲಿಂಡರ್ ಮೇಲೆ ಕೆತ್ತಲಾಗಿದೆ. ಇದು ಇತಿಹಾಸದಲ್ಲಿ ಸೈರಸ್ ಸಿಲಿಂಡರ್ ಎಂದೇ ಪ್ರಸಿದ್ಧವಾಗಿದೆ. ಇರಾನ್ ದೇಶ ಪರ್ಷಿಯನ್ ಗಾಳಿಯ ಮೂಲಕ ಭಾರತದ ಆಗಿನ ಕೃಷಿ ಮತ್ತು ನೀರಾವರಿ ಪದ್ಧತಿಯಲ್ಲಿ ಹೊಸ ಕ್ರಾಂತಿ ತಂದಿತು. ಅಂದರೆ ಪರ್ಷಿಯನ್ ವಿಲ್ ಅಂತಕ್ಕಂಥ ಒಂದು ನೀರಾವರಿ ಸಾಧನ ಅದು. ಆ ಮೂಲಕ ಏನಪ್ಪ ಅಂದರೆ ಇಲ್ಲಿ ಕೃಷಿಯಲ್ಲಿ ಹೊಸ ಒಂದು ಬೆಳವಣಿಗೆ ಆಯಿತು, ಹೊಸ ಕ್ರಾಂತಿ ಆಯಿತು. ಅಂದರೆ ಉತ್ಪಾದನೆಯಲ್ಲಿ ಅತಿ ಹೆಚ್ಚಿನ ಒಂದು ಲಾಭವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದ್ರ ಜೊತೆಗೆ ಏನೈತೆ ಅಂತಂದ್ರೆ ಇರಾನ್ನಿಂದ ಬಿರಿಯಾನಿ, ಗುಲಾಬ್ ಜಾಮೂನ್ ಒಳಗೊಂಡು ಇತರೆ ಅನೇಕ ಖಾದ್ಯಗಳ ಒಂದು ಮೂಲನೇ ಏನಿದೆ ಅದು ಕೂಡ ಏನಪ್ಪ ಅಂದ್ರೆ ಇರಾನ್ ದೇಶವಾಗಿದೆ. ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಇರಾನ್ ಮತ್ತು ಭಾರತದ ಸಂಪರ್ಕ ಭೌಗೋಳಿಕವಾಗಿ ದೂರವಾಗಿದ್ದರೂ ಸಾಂಸ್ಕೃತಿಕ ಸಂಬಂಧದಲ್ಲಿ ಇಂದಿಗೂ ಗಟ್ಟಿಯಾಗಿದೆ. ಜನಮಾನಸದಲ್ಲಿ ಅದನ್ನು ನಾವು ಈ ಕಾಲದಲ್ಲೂ ಕಾಣುತ್ತಿದ್ದೇವೆ. ಈ ಬಗ್ಗೆ ನಿಮಗೆ ಇನ್ನಷ್ಟು ತಿಳಿಯಬೇಕೆಂದಿದ್ದರೆ ಇತಿಹಾಸದ ಪುಟಗಳ ಮೇಲೆ ಕಣ್ಣಾಡಿಸಿ. ಕೊನೆ ಮಾತು, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮದು ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿರಿ. ಧನ್ಯವಾದಗಳು. ನಮಸ್ಕಾರ.